ಸಂಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ ಆ ಫ್ಲೆಕ್ಸ್ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರ ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ಸಂಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ ಆ ಫ್ಲೆಕ್ಸ್ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರ ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ಸಂಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ ಆ ಫ್ಲೆಕ್ಸ್ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರ ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ಸಂಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ ಆ ಫ್ಲೆಕ್ಸ್ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರ ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಲ್ಲಿ ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಂದಿ ಹೇಳಿದ್ರು. ಅದು ಸಂಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ.
ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಿದ್ದಂತ ಜಾಗದಲ್ಲಿದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಲ್ದೇ ಹೇಳಿದ್ರು. ಅದು ಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಿದ್ದಂತ ಜಾಗದಲ್ಲಿದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಲ್ದೇ ಹೇಳಿದ್ರು. ಅದು ಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಿದ್ದಂತ ಜಾಗದಲ್ಲಿದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಲ್ದೇ ಹೇಳಿದ್ರು. ಅದು ಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ? ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ? ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್.ಎಂ. ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್.ಎಂ. ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾ ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ಗೆಲ್ಲ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬಲೆಗೆ ಹಾಕಿರ್ಲಿಲ್ಲ. ಸಾರ್ವಜನಿಕರಿದ್ದಂತ ಜಾಗದಲ್ಲಿದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ ನಾಲ್ದೇ ಹೇಳಿದ್ರು. ಅದು ಶೋಧನಾ ಸಮಿತಿ ಹೋಗುತ್ತೆ ಬಳ್ಳಾರಿಗೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಹಾಗಾದ್ರೆ ಆ ವರದಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ತಪ್ಪಿದೆ ಅನ್ನೋದನ್ನೇನಾದ್ರೂ ಉಲ್ಲೇಖ ಮಾಡಿದ್ರ?
ಬಳ್ಳಾರಿಯಲ್ಲಿ ಬೆಂಕಿ ಹೊತ್ತಿಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದ್ರ ರೆಡ್ಡಿ, ಜನಾರ್ದನ್ ರೆಡ್ಡಿ ತಪ್ಪಿನಿಂದಾಗಿ ಈ ಗಲಭೆ ನಡೀತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸತ್ಯ ಶೋಧನಾ ಸಮಿತಿ ವರದಿಯಲ್ಲಿ ರೆಡ್ಡಿ ತಪ್ಪು ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ಮೇಲೆ ಗಂಭೀರ ಆರೋಪ ಮಾಡಿದ ಎಚ್ಎಂ ರೇವಣ್ಣ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಎಚ್ಎಂ ರೇವಣ್ಣ ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನರ್ ಹಾಕಲು ಹೋಗಿದ್ರು. ಬ್ಯಾನರ್ ಹರಿದು ಜನಾರ್ದನ್ ರೆಡ್ಡಿ ತಪ್ಪು ಮಾಡಿದ್ರು ಅಂತೇಳಿ ಉಲ್ಲೇಖಿಸಲಾಗಿದೆ ಅಂತೆ. ನಾಳೆ ವರದಿ ಕೊಡ್ತಾರೆ, ತರಿಸಿದೀವಿ. ನಾನು ಹೋಗಿ ನೋಡಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಏನು ಊರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಇದ್ದಂತ ಫ್ಲೆಕ್ಸ್ ಬಗ್ಗೆ, ಆ ಫ್ಲೆಕ್ಸ್ ಗಳನ್ನ ಅರಿಯೋ ಕೆಲಸಕ್ಕೆ ಹೋಗಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅದೇನು ಅವ್ರು ಬರೆಯಾಗ ಹಾಕಿರ್ಲಿಲ್ಲ. ಸಾರ್ವಜನಿಕರು ಇದ್ದಂತ ಜಾಗದಲ್ಲಿ ಇದ್ದಂತ ಫ್ಲೆಕ್ಸ್ ಅರಿಯೋ ಮೂಲಕ